ನಮಸ್ಕಾರ ವೀಕ್ಷಕರೇ, ಶ್ರೀ ನ್ಯೂಸ್ ಕನ್ನಡಗೆ ಸ್ವಾಗತ. ನಾನು ಅಶ್ವಿನಿ. ಶಂಕರಮ್ಮ ಕೋರಿ ಅಂತ ಈಗ ನಾವು ಪ್ರತಿಭಟನೆ ಮಾಡೋ ಉದ್ದೇಶ ಏನಂದ್ರಿ, ನಮ್ ಪೆನ್ಷನ್ ಹೆಚ್ಚಳ ಮಾಡ್ಬೇಕ್ರಿ. ಹಲವಾರು ಬಾರಿ ನಾವು ಬೆಂಗಳೂರ್ಕ ಹೋರಾಟ ಮಾಡಿದೀವ್ರಿ, ಮತ್ತ ಆಲ್ರೆಡಿ ಮನವಿ ಕೊಟ್ಟಿದೀವ್ರಿ. ಈಗ ಅಂಗವಿಕಲರಿಗೆ 800 1200 ಪೆನ್ಷನ್ ಸಾಲ್ತಾ ಇಲ್ಲ. ಈಗ ಪ್ರತಿ ಬಾರಿ ಅಂಗವಿಕಲ ದಿನಾಚರಣೆ ಮಾಡ್ತಾರ, ಕುಂದುಕೊರತೆ ಸಭೆ ಕರೀತಾರ, ಈ ಪೆನ್ಷನ್ ಸಂಬಂಧ ಹೆಚ್ಚಳ ಮಾಡ್ತೀವಿ ಅಂತಾರಿ. ಅರ್ಜಿ ಹಲವಾರು ಬಾರಿ ಅರ್ಜಿಗಳು ಕೊಟ್ಟಿದೀವಿ, ಅವ್ ಅರ್ಜಿ ತಗೋತಾರ, ಒಂದ್ ಮೂಲೆ ಹೋಗಿತಾರಿ. ಮತ್ತೆ ನಮ್ಮ ಅಂಗವಿಕಲರ ಗೋಳ ಯಾರು ಕೇಳಾಕತ್ತಿಲ್ರಿ. ಅವ್ರು ನಾವ್ ಎದ್ರಾಗೂ ಕಮ್ಮಿ ಇಲ್ಲ ಕರೆ, ಆದ್ರೆ ಈಗ 800 ಪೆನ್ಷನ್ 14 ಪೆನ್ಷನ್ ನಮ್ ಸಾಲ್ತಾ ಇಲ್ರಿ ಅಂತೇಳಿ ನಾವ್ ಪ್ರತಿಭಟನೆ ಮಾಡೋ ಉದ್ದೇಶ ಇದೆ. ನಿಮ್ ಬೇಡಿಕೆ ಎಷ್ಟೈತ್ರಿ ಮೇಡಮ್ ಪೆನ್ಷನ್? ನಮ್ ಬೇಡಿಕೆ 10,000 ಆದ್ರಿ ಸರ್. 10,000 ರೂಪಾಯಿ 10,000 ಆದ್ರಿ ಸರ್. ಇದು ಸರ್ಕಾರ ಒಪ್ಪುತ್ತ ಅಂತ ಅನಿಸ್ತದ ನಿಮ್ಗ? ಅಮ್ಮದ್ ಒಪ್ಸಬೇಕಲ್ರಿ ಸರ್, ಒಪ್ಲಾರ್ದೆ ಹೆಂಗ್ರಿ ಸರ್? ಈಗ ಹಲವಾರು ಬಾರಿ ನಾವು ಬೆಂಗಳೂರು ಹೋರಾಟ ಮಾಡಿದ್ವಿ, ಮತ್ತ ಪ್ರತಿಭಟನೆ ಮಾಡೋ ಉದ್ದೇಶ ಪ್ರತಿಭಟನೆ ಮಾಡತ್ತೀವಿ ನಾವು. ನಮ್ ಪೆನ್ಷನ್ ಮಾಡೋ ಉದ್ದೇಶ ರೀ. ಇಲ್ರಿ, ಇವತ್ತು ನಿಮ್ ಅಂಗವಿಕಲ ದಿನಾಚರಣೆಯನ್ನು ಬಿಟ್ಟು ನೀವು ದಿನಾಚರಣೆ ಬಹಿಷ್ಕರಿಸಿ ಇಲ್ಲಿ ನಿಂತಿದ್ದೀರಿ. ಇದ್ರ ಮೊದಲು ಏನಾದ್ರು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ರೆ ಈ ಬದಲ ಎಲ್ಲಾ ರಗಡ್ ಸಲ ಮನವಿ ಕೊಟ್ಟಿವ್ರಿ, ಎಲ್ಲಾ ಮಾಡಿವ್ರಿ ಸರ್. ಈಗ ಸಾಕಷ್ಟು ಹಣ ತಗೋತಾರಿ ಸರ್, ತಗೊಂಡ್ ಕಿಶನ್ ಅವ್ರು ಕುತ್ತಿ ದಿನಾಚರಣೆ ಮಾಡ್ತಾರಿ ಸರ್. ಈಗ ನಮ್ ಪ್ರತಿಭಟನೆ ಮಾಡೋ ಉದ್ದೇಶನೇ ಇದೆ, ನಮ್ ಪೆನ್ಷನ್ ಹೆಚ್ಚು ಮಾಡ್ಬೇಕು, ಇದೇ ಉದ್ದೇಶ. ಮತ್ತೆ ಏನ್ ಬೇಡಿಕೆಗಳು ಅದಾವ್ರಿ? ಇದೇ ಪೆನ್ಷನ್ ಹೆಚ್ಚು ಮಾಡ್ಬೇಕ್ರಿ, ಮತ್ತೆ ನಮ್ದು ಗೌರ್ಮೆಂಟ್ ದಿಂದ ಅಂಗವಿಕಲರಿಗೆ ನೌಕರಿ ತಗೋಬೇಕ್ರಿ. ಬರೀ ಪೆನ್ಷನ್ ಗಾಡಿ ಇದೇ ಆಗೈತ್ರಿ. ಥ್ಯಾಂಕ್ ಯು ಸರ್. ಇವತ್ತು ನೀವು ಅಂಗವಿಕಲರ ದಿನಾಚರಣೆ ಬಹಿಷ್ಕಾರ ಮಾಡಲು ಕಾರಣ ಏನು? ನಮಗ ಸರ್ಕಾರ ಇವತ್ತಿನ ದಿವಸ ಅಂಗವಿಕಲರಿಗೆ ಸಂಪೂರ್ಣವಾಗಿ ಕಡೆಗಣಿಸದ. ಸುಮಾರು ನಾವು 10-15 ವರ್ಷಗಳಿಂದ ನಮಗ ಅಂಗವಿಕಲರಿಗೆ ಈಗ ನೀಡುತ್ತಿರುವ ಮಾಶಾಸನ ಕೇವಲ 1400-1800 ರೂಪಾಯಿಗಳು ಮಾತ್ರ. ಇವತ್ತಿನ ದಿವಸ ಹುಟ್ಟಿ ಜೀವನದೊಳಗ ನಾವು ಇವತ್ತು ಅಂಗವಿಕಲರ ಬಾಳ ಯಾವ ರೀತಿ ಆಗಿದೆ ಅಂದ್ರೆ ದಿನಾಲು ಕಣ್ಣೀರಿನಲ್ಲಿ ಕೈ ತೊಳೆಯುವಂತ ಒಂದು ಸಂದರ್ಭ ಆಗಿದೆ. ಇವತ್ತಿನ ದಿವಸ ನಮ್ಮ ನಾಳುವ ಜನಪ್ರತಿನಿಧಿಗಳು ವೇದಿಕೆ ಮೇಲೆ ಏನ್ ಹೇಳ್ತಾರಪ್ಪ ಅಂದ್ರೆ, ನಿಮಗೆ ಅಂಗವಿಕಲರಿಗೆ ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಅಂತ ಹೇಳ್ತಾರ. ಒಂದ್ ಕಡೆ ಏನ್ ಹೇಳ್ತಾರ, ವೇದಿಕೆ ಮೇಲೆ ಅಂಗವಿಕಲರಿಗೆ ಅನುಕಂಪ ಬೇಡ, ಅವಕಾಶ ಕೊಡ್ರಿ ಅಂತ ಹೇಳ್ತಾರ. ಯಾವಲ್ಲಿ ನಮಗೆ ಅವಕಾಶ ಇದೆ ನೋಡಿ, ನಾವು ಸುಮಾರು ಎಲ್ಲಾ ಕಡೆನೂ ನಾವು ಸಾಕಷ್ಟು ಒಂದು ಮನವಿ ಪತ್ರಗಳ ಮುಖಾಂತರ ಮನವಿ ಕೊಟ್ಟಿದ್ದೀವಿ. ಅದಕ್ಕೆ ಯಾವುದೇ ರೀತಿಯ ಪ್ರತಿಕ್ರಿಯೆಗಳನ್ನು ನೀಡಿರಲ್ಲ. ಮತ್ತು ಇವತ್ತು ಏನ್ ನೀಡ್ತಾರಲ್ಲ, ಇವತ್ತು ನಮ್ಮ ಸರ್ಕಾರ 800-1400 ರೂಪಾಯಿ, ಇವತ್ತು ಅದು ನಮ್ಮ ಜೀವನ ನಿರ್ವಹಣೆಗೆ ಸಾಕಾಗತ್ತಿಲ್ಲ. ಸೊ ಹಾಗಾಗಿ ಇವತ್ತಿನ ದಿವಸ ನಮ್ಮ ರಾಜ್ಯ ಸರ್ಕಾರ ವತಿಯಿಂದ 5,000 ಹಾಗೂ ನಮ್ಮ ಕೇಂದ್ರ ಸರ್ಕಾರದಿಂದ 5,000ಗಳನ್ನು ಮಾಶಾಸನ ಒಟ್ಟಾರೆಯಾಗಿ ನಮಗೆ 10,000 ಪಿಂಚಣಿಯನ್ನು ನೀಡಬೇಕು. ಅದರ ಜೊತೆಗೆ ಸರ್ಕಾರದ ಎಲ್ಲ ವಿವಿಧ ಇಲಾಖೆಯಲ್ಲಿ ಅಂಗವಿಕಲರಿಗೆ ಹೊರಗುತ್ತಿಗೆ ನೇಮಕಾತಿಯಲ್ಲಿ ಕಡ್ಡಾಯವಾಗಿ ಅಂಗವಿಕಲರಿಗೆ ಅಂಗವಿಕಲರನ್ನು ನೇಮಕ ಮಾಡ್ಕೋಬೇಕು. ಈಗಾಗಲೇ ನಾವು ಇದ್ರ ಬಗ್ಗೆ ಸಾಕಷ್ಟು ಪತ್ರ ವ್ಯವಹಾರ ಮಾಡಿದ್ವಿ, ಅದಕ್ಕೆ ಯಾವುದೇ ರೀತಿ ನಾವು ಪ್ರತಿಕ್ರಿಯೆ ನೀಡಿಲ್ಲ. ಹಾಗಾಗಿ ಇವತ್ತಿನ ದಿವಸ ನಾವು ಈ ವಿಶ್ವ ಅಂಗವಿಕಲ ದಿನಾಚರಣೆ ನಾವು ಇವತ್ತಿನ ದಿವಸ ಬಹಿಷ್ಕಾರ ಮಾಡಕ್ಕೆ ಕಾರಣವಾಗಿದೆ. ಜಿಲ್ಲಾ ಉಪಾಧ್ಯಕ್ಷರು ಮಲ್ಲಿಕಾರ್ಜುನ ಉಮಾರಾಯಣ್. ಥ್ಯಾಂಕ್ ಯು ಸರ್. ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟ ವಿಜಯಪುರ ಜಿಲ್ಲೆಯ ಸಮಿತಿ ವತಿಯಿಂದ ಇವತ್ತಿನ ದಿವಸ ನಾವು ವಿಶ್ವ ವಿಕಲಚೇತನರ ದಿನಾಚರಣೆಯನ್ನು ಬಹಿಷ್ಕರಿಸ್ತಾ ಇದ್ದೀವಿ. ಯಾವ ಕಾರಣಕ್ಕಾಗಪ್ಪ ಅಂದ್ರೆ, ಈಗಾಗಲೇ ನಾವು ರಾಜ್ಯದಲ್ಲಿ ಹೋರಾಟ ಮಾಡಿದ್ದೀವಿ. ಹೋರಾಟದಲ್ಲಿ ಸರ್ಕಾರದ ವತಿಯಿಂದ ನಮಗೆ ಒಂದಿಟ್ಟು ಆಶ್ವಾಸನೆಗಳು ಕೊಟ್ಟಿದ್ರು, ಬಂದು ಅದನ್ನು ಬಗೆಹರಿಸ್ತೀವಿ, ನಿಮ್ಮನ್ನು ಕರೆಸಿ ಅದನ್ನ ಸಾಲ್ವ್ ಮಾಡ್ತೇಳಿ. ಏನಪ್ಪಾ ಅಂದ್ರೆ ಪಿಂಚಣಿ 10,000 ಮಾಡುವ ಬಗ್ಗೆ ಆಗಿದ್ದು, ಇನ್ನ ಹಲವಾರು ಬೇಡಿಕೆಗಳನ್ನು ಕುರಿತು ನಾವು ಚರ್ಚೆ ಮಾಡಿದ್ದೇವೆ. ಇಲ್ಲಿವರೆಗೂ ಸರ್ಕಾರ ಸ್ಪಂದಿಸಿಲ್ಲ. ಇದು ನಮ್ಮ ರಾಜ್ಯ ಮಟ್ಟದ ಬೇಡಿಕೆಗಳಿದಾವ. ನಮ್ಮ ವಿಕಲಚೇತನ ಹಲವಾರು ಕುಂದುಕೊರತೆಗಳು 2016 ಆಕ್ಟ್ ಸಂಪೂರ್ಣ ಜಾರಿ ತರುವ ಕುರಿತು ಹಿಡಿದು ಹಲವಾರು ಬೇಡಿಕೆಗಳಿದಾವ. ಆ ಕಾರಣಕ್ಕಾಗಿ ನಾವು ಇಂದಿನ ದಿವಸ ಈ ಕಾಟಾಚಾರಕ್ಕೆ ದಿನಾಚರಣೆ ಮಾಡುವುದನ್ನ ಬೇಡ ಅಂತ ಹೇಳ್ಬಿಟ್ಟು ನಾವು ಬಹಿಷ್ಕಾರ ಮಾಡಿದೀವಿ. ನನ್ನ ಹೆಸರು ವಿನೋದ್ ಕೇಡ್ ಅಂತ. ಮತ್ತೆ ಯಾವ ಉದ್ಯಾನ ಹೊಂದಿರಿ ಸರ್?
ನಾ ಜಿಲ್ಲಾಧ್ಯಕ್ಷ. ಅಂಗವಿಕಲರ ಜಿಲ್ಲಾಧ್ಯಕ್ಷ. ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟದ ವಿಜಯಪುರ ಜಿಲ್ಲಾಧ್ಯಕ್ಷ. ಥ್ಯಾಂಕ್ ಯು ಸರ್. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ನ್ಯೂಸ್ ಕನ್ನಡ.